ಹಾಯ್ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಕಸ್ಟರ್ಡ್ ಪೌಡ್ ಇಲ್ಲದೆ ಫ್ರೆಶ್ ಕ್ರೀಮ್ ಇಲ್ಲದೆ ಯಾವ ರೀತಿ ಮಸ್ಕ್ ಮೆಲನ್ ಐಸ್ ಕ್ರೀಮ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನೋಡಿ. ನಾನು ಒಂದು ಮಸ್ಕ್ ಮೆಲನ್ನ ಹಣ್ಣು ತೊಗೊಂಡಿದ್ದೀನಿ. ಈ ಹಣ್ಣನ್ನ ತೊಳ್ಕೊಂಡಿದ್ದೀನಿ. ಇವಾಗ ಹಣ್ಣನ್ನ ಕಟ್ ಮಾಡ್ಕೋಬೇಕು. ಈ ಐಸ್ ಕ್ರೀಮ್ಗೆ ನಾನು ಯಾವುದೇ ರೀತಿ ಫ್ರೆಶ್ ಕ್ರೀಮ್ ಆಗಲಿ ಏನು ಕೂಡ ಯೂಸ್ ಮಾಡ್ತಾಯಿಲ್ಲ. ಕಸ್ಟರ್ಡ್ ಪೌಡ್ರ್ ಕೂಡ ಯೂಸ್ ಮಾಡ್ತಾಯಿಲ್ಲ. ನೋಡಿ, ಈಗ ಹಣ್ಣೆಲ್ಲ ತೊಳ್ಕೊಂಡಿದ್ದೀನಿ. ಒಂದು ಸ್ಪೂನ್ ಇಲ್ಲ ಒಂದು ಚಿಕ್ಕ ಸೌಟ್ ಸಹಾಯದಿಂದ ಆ ಬಿತ್ತಗಳಿರುತ್ತಲ್ಲ, ಬೀಜಗಳು, ಆ ಬೀಜಗಳೆಲ್ಲ ತಕ್ಕೊಂಡು ಹಣ್ಣು ಅಂದರೆ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು, ಗಟ್ಟಿ ಇರಬಾರ್ದು. ಚೆನ್ನಾಗಿ ಹಣ್ಣಾಗಿದ್ದಷ್ಟು ಟೇಸ್ಟ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ನೋಡಿ, ಇವಾಗ ಸ್ಪೂನು ಸಹಾಯದಿಂದ ಹಣ್ಣೆಲ್ಲನೂ ನನ್ನ ಸ್ಪೂನಲ್ಲೇ ಕೂಡ ತೆಗ್ದು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮತ್ತು ಈ ಮಸ್ಕ್ ಮೆಲನ್ ಹಣ್ಣು ಅಷ್ಟೇ ತುಂಬ ತಂಪಾಗಿರುತ್ತೆ. ಬೇಸಿಗೆ ಕಾಲಕ್ಕೆ ಒಳಗಡೆ ಫ್ರೆಶ್ ಕ್ರೀಮ್ ಎಲ್ಲ ಹಾಕಿ ತಿನ್ನೋದ್ರಿಂದ ನಾವೇ ನಮ್ಮ ಕೈಯಾರೆ ಮಾಡ್ಕೊ ತಿನ್ಬೋದು. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಹಣ್ಣೆಲ್ಲ ತೆಗ್ದು ನಾನು ಹಾಕೊಂಡಿದ್ದೀನಿ. ಇದಕ್ಕೆ ನಾನು MTR ಬಾದಾಮ್ ಪೌಡ್ರ್ ಇತ್ತು, ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮನೆ MTR ಬಾದಾಮ್ ಪೌಡ್ರ್ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಡ್ರೈ ಫ್ರೂಟ್ಸ್ಗಳು ಯಾವುದೇ ಅಂತಲ್ಲ, ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಎಲ್ಲನೂ ಕೂಡ ಪೇಸ್ಟ್ ಮಾಡ್ಕೊಬೋದು. ಮತ್ತು ನಾನು ಇದು ಫ್ರೆಶ್ ಕ್ರೀಮ್ ಬದಲಾಗಿ ನಮ್ಮ ಮನೇಲೇ ಹಾಲು ಕಾಯಿಸ್ತೀವಲ್ಲ ಡೈಲಿ, ಹಾಲನ್ನ ಕೆನೆನ ಸ್ವಲ್ಪ ಎತ್ತಿಡ್ತಾ ಇರ್ತೀನಿ. ಹಾಲು ಕೆನೆನೇ ಫ್ರೆಶ್ ಕ್ರೀಮ್ ಬದಲಾಗಿ ಯೂಸ್ ಮಾಡ್ತೀನಿ. ನೋಡಿ, ಮತ್ತು ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಸಕ್ಕರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಲ್ಲ. ಮತ್ತು ನಮ್ಮನೆ ಮಕ್ಕಳಿರೋದ್ರಿಂದ ಹಣ್ಣೆ ತುಂಬ ಸ್ವೀಟಾಗಿತ್ತು. ನಾನು ಅದಕ್ಕೆ ಒಂದು 1/4 ಬಟ್ಲಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಕಾಫಿ ಕಲರ್ ಇರುತ್ತೆ. ಮತ್ತು ಅದಕ್ಕೇ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು, ಹಾಲನ್ನ ನಾನು ಕಾಯಿಸ್ಬಿಟ್ಟು ಆರಿತ್ತು ಹಾಲನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ಇವೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡೆ. ಇವಾಗ ಒಂದು ಕಂಟೈನರ್ ಬಾಕ್ಸ್ ತೊಗೊಂಡು ಅದರೊಳಗಡೆಗೆ ಹಾಕೊಳ್ಳೋದು. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದು ಹಣ್ಣು ಮತ್ತು ಹಾಲು, ಬಾದಾಮಿ ಪೌಡ್ರೆಲ್ಲ. ಮತ್ತು ಮಸ್ಕ್ ಮೆಲನ್ನೇ ಸ್ವಲ್ಪ ಕೆಲವೊಂದು ಹಣ್ಣು ತೊಗೊಂಡು ಸಣ್ಣ ಸಣ್ಣ ಕಟ್ ಮಾಡಿದ್ದೆ, ಆ ಹಣ್ಣು ಕೂಡ ಹಾಕೋತಾ ಇದ್ದೀನಿ ಸುತ್ತ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ಗಳ್ನೂ ಕೂಡ ಹಾಕೋತಾ ಇದ್ದೀನಿ. ಯಾಕಂದರೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ತಿನ್ಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟಾಗಿರುತ್ತೆ. ಬಾದಾಮಿ ಪೌಡ್ರ್ ಹಾಕಿರ್ತೀರ, ಬೇಕಾದ್ರೆ ನೀವು ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು. ಅಂದರೆ ಹಾಲೆಲ್ಲ ನಾವು ಹಣ್ಣೆಲ್ಲ ರುಬ್ಕೋತೀವಲ್ಲ ಅವಾಗಾದ್ರೂ, ಇಲ್ಲ ಮತ್ತು ಇನ್ನೊಂದು ಸಲ ಆದ್ರೂ ಈ ಥರನಾದ್ರು ಹಾಕ್ಕೋಬೋದು. ಇಲ್ಲ ಅಂದರೆ ಅದನ್ನೇ ಮಿಕ್ಸಿಲಿ ಒಂದು ಗ್ರೌಂಡು ಸಣ್ಣಗೆ ರುಬ್ಕೊಂಡು ಕೂಡ ಮೇಲೆ ಉದುರಿಸ್ಕೋಬೋದು. ಇವಾಗ ನಾನು ಆ ಬಾಕ್ಸು ತುಂಬ ಆಗಿದೆ, ಹಾಗಾಗಿ ಮುಚ್ತಾ ಇದ್ದೀನಿ. ಆ ಬಾಕ್ಸ್ ತುಂಬ ಆಗಿಲ್ಲ ಅಂದರೆ ನೀವು ಒಂದು ಕವರ್ ಮಾಡ್ಬೋದು. ಮತ್ತು ಮುಚ್ಚಿಸಿ ನಾನು 8 ಅವರ್ಸು ಫ್ರೀಝರಲ್ಲಿ ಇಟ್ಟಿದ್ದೆ, ಮಧ್ಯಾಹ್ನ ಇಟ್ಟಿದ್ದೆ. ನಾನು ಮಾರ್ನಿಂಗೇ ತೆಗ್ದಿದ್ದು. ನೋಡಿ, ಇವಾಗ ಒಂದು ಸ್ಪೂನ್ ಸಹಾಯದಿಂದ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಹಾಲೆ ಈಚೆ ತೆಗ್ದು ತುಂಬ ಹೊತ್ತಾಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ನೀರು ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್ ಅಂತೂ.